ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ವಾಪಸ್ ಬರುತ್ತಾ ಅನ್ನೋ ಕ್ವಶನ್ಗೆ ಟಿಕ್ ಟಾಕ್ ಅವರು ಆಲ್ರೆಡಿ ಉತ್ತರನ ಕೊಟ್ಬಿಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ದಿನ ಮೂರು ವೀಡಿಯೋ ಆಗ್ತಾ ಇದೆ. ಸೊ ಎಲ್ಲ ಟಿಕ್ ಟಾಕ್ ಬಗ್ಗೆ ಅಪ್ಡೇಟು, ಟಿಕ್ ಟಾಕ್ ಏನಾಯಿತು ಏನು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಅಪ್ಡೇಟ್ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸೊ ನಾಳೆಗೆ ಮಾಡೋಣ ಅಂತ ಇವತ್ತು ಇಟ್ಕೊಂಡಿದ್ದೆ. ಸೊ ಇವತ್ತು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ, ಟಿಕ್ ಟಾಕ್ ವಾಪಸ್ ಬರುತ್ತಾ ಇಲ್ವಾ ಅನ್ನೋದನ್ನು. ಓಕೆ, ನಿಮ್ಗೆ ಗೊತ್ತಿರೋ ಹಾಗೆ ಟಿಕ್ ಟಾಕ್ ತುಂಬ ಸಲ ಬ್ಯಾನ್ ಆಗಿದೆ, ವಾಪಸ್ಸು ಕೂಡ ಬಂದಿದೆ. ಓಕೆ, ಈ ಸಲಿನೂ ಅದೇ ಥರ ಆಗುತ್ತಾ ಅನ್ನೋದು ನಿಮ್ಮ ಕ್ವಶನ್. ಖಂಡಿತವಾಗ್ಲೂ ಈ ಕ್ವಶನ್ಗೆ ನಾನು ಕ್ಲಿಯರ್ ಮಾಡ್ತೀನಿ. ಬರೀ ನಾನು ಯಾವ ಥರ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತಾರೆ, ಟಿಕ್ ಟಾಕ್ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ ವಾಪಸ್ ಬರುತ್ತಾ ಇಲ್ವೋ ಅನ್ನೋದನ್ನ. ಓಕೆ, ಅದ್ರ ಬಗ್ಗೆ ಹೇಳ್ತೀನಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 300 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮಾಡ್ತೀರಲ್ವಾ? ಸೊ ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಟಿಕ್ ಟಾಕ್ ಅಪ್ಲಿಕೇಶನ್ ಯಾರು ಗೊತ್ತಿಲ್ಲ ಹೇಳಿ, ಎಲ್ಲರೂ ಕೂಡ ಯೂಸ್ನ ಮಾಡ್ತಾಯಿದ್ರು. ಸಡನ್ನಾಗಿ ಟಿಕ್ ಟಾಕ್ ಅಪ್ಲಿಕೇಶನ್ ಬ್ಯಾನ್ ಆಗೋಯಿತು. ಸೊ ಕೆಲವರಿಗೆ ತುಂಬ ಬೇಜಾರಾಯಿತು, ಕೆಲವರಿಗೆ ತುಂಬ ಖುಷಿ ಆಯಿತು. ಈ ಒಂದು ಅಪ್ಲಿಕೇಶನ್ ಬ್ಯಾನ್ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ, ಒಂದು ಚೈನಾ ಅಪ್ಲಿಕೇಶನ್ ಅಂತ. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಅಪ್ಲಿಕೇಶನ್ ನಮ್ಮ ಒಂದು ಡೇಟಾಸ್ಗಳನ್ನೆಲ್ಲ ಕದೀತಾ ಇದೆ ಅಂತ. ಓಕೆ, ನಮ್ಮ ಒಂದು ಇಂಡಿಯಾ ಯೂಸರ್ಸ್ ಡೇಟಾಸ್ಗಳನ್ನೆಲ್ಲ ಇದು ಕದ್ದು ಏನೇನೋ ಬೇರೆದಕ್ಕೆಲ್ಲ ಉಪಯೋಗಿಸ್ಕೊಡ್ತಾ ಇದೆ ಅಂತ ಒಂದು ಕಾರಣದಿಂದ ಈ ಒಂದು ಅಪ್ಲಿಕೇಶನ್ನ ಬ್ಯಾನ್ ಮಾಡಿಸಿದ್ರು. ಓಕೆ, ಇವಾಗ ಏನಾಗಿದೆ ಅಂತಂದರೆ, ಟಿಕ್ ಟಾಕ್ ಇಂಡಿಯಾದವರು ಒಂದು ನೋಟಿಸ್ನ ಕೊಟ್ಟಿದ್ದಾರೆ, ಅಪ್ಡೇಟ್ನೂ ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ. ನಾನು ಸ್ಕ್ರೀನ್ಶಾಟ್ ನಿಮ್ಗೆ ತೋರಿಸ್ತಿದ್ದೀನಿ, ನೀವು ನೋಡ್ಬೋದಲ್ಲಿ. ಅವ್ರು ಹೇಳಿರೋದೇನಂತಂದರೆ, ಪರ್ಫೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ನಾವು ಯಾವೊಂದು ಡೇಟನ್ನು ಕೂಡ ನಾವು ಕದೀತಾ ಇಲ್ಲ ಅಂತ. ಟಿಕ್ ಟಾಕ್ CEO ಹೇಳಿರೋದೇನಂತಂದರೆ, ನಾವು ಯಾವ ಡೇಟನ್ನು ಟಿಕ್ ಟಾಕಲ್ಲಿ ಕದೀತಾ ಇಲ್ಲ, ಯಾವ ಇಂಡಿಯಾ ಯೂಸರ್ಸ್ ಡೇಟನ್ನು ನಾವು ಕದ್ದು ಏನೂ ಮಾಡ್ತಾ ಇಲ್ಲ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಅವರು ಪ್ರೂವ್ ಮಾಡಬೇಕು. ಅವರು ಸುಮ್ಮನೆ ಹೇಳಿದ್ರಾಗಲ್ಲ, ಅದನ್ನು ಪ್ರೂವ್ ಮಾಡಿದ್ರೆ ಮಾತ್ರ ಟಿಕ್ ಟಾಕ್ ವಾಪಸ್ ಬರುತ್ತೆ. ಅದನ್ನು ಅವರು ಪ್ರೂವ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಟಿಕ್ ಟಾಕ್ ಅಪ್ಲಿಕೇಶನ್ ಪರ್ಮನೆಂಟಾಗಿ ಡಿಲೀಟ್ ಆಗೋದಂತೂ ಪಕ್ಕ. ಆಯಿತಾ? ಈಗ ಅವರು ಸದ್ಯಕ್ಕೆ ಅವರು ಅಪ್ಡೇಟ್ ಹೇಳ್ಬಿಟ್ಟಿದ್ದಾರೆ, ನಾವು ಈ ಥರ ಏನು ಯೂಸ್ ಮಾಡ್ತಾ ಇಲ್ಲ, ಸೊ ನಾವು ಬೇಕಾದ್ರೆ ಪ್ರೂವ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದು ಏನಾಗುತ್ತೋ. ನಮಗೆ ಬಿಡಿ, ನಮ್ಗೆ ಬಂದರೂ ಚಿಂತೆ ಇಲ್ಲ, ಬರದೇ ಇದ್ರೂ ಚಿಂತೆ ಇಲ್ಲ, ನಮಗೇನು ತೊಂದರೆ ಇಲ್ಲ, ಹೇಳಿದ್ದು ಅಷ್ಟೇ. ಓಕೆ, ಟಿಕ್ ಟಾಕ್ ಬರಬೇಕು ಅಂತಂದರೆ ಅವರು ಪ್ರೂವ್ ಮಾಡಬೇಕು, ಪ್ರೂವ್ ಮಾಡಿ ತೋರಿಸ್ಬೇಕು. ನಾವು ಇಲ್ಲಿ ಯಾವ ಡೇಟನ್ನು ಕದ್ದಿಲ್ಲ ಅಂತ ಅವರು ಪ್ರೂವ್ ಮಾಡಿದ್ರೆ ಖಂಡಿತವಾಗ್ಲೂ ವಾಪಸ್ ಬರುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ. ಓಕೆ, ಒಟ್ಟಿನಲ್ಲಿ CEO ಅವರು ಅಪ್ಡೇಟ್ ಕೊಟ್ಟಿರೋದಂತೂ ನಿಜ. ನಾನು ನಿಮಗೆ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ. ಟಿಕ್ ಟಾಕ್ ಇಂಡಿಯಾದವರೇ ಅಫಿಷಿಯಲ್ ಆಗಿ ಪೋಸ್ಟ್ನ ಮಾಡಿದ್ದಾರೆ. ಆಯಿತಾ? ಸೊ ಆದ್ದರಿಂದ ಟಿಕ್ ಟಾಕ್ ಬರಬೇಕು ಅಂತಂದರೆ ಅವರು ಪ್ರೂವ್ ಮಾಡಬೇಕು, ಪ್ರೂವ್ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಇದು ಸದ್ಯಕ್ಕೆ ಬಂದಿರುವಂಥ ಟಿಕ್ ಟಾಕ್ ಕಡೆಯಿಂದ ಒಂದು ಸಣ್ಣ ಅಪ್ಡೇಟ್. ಗೊತ್ತಿಲ್ಲ ಅದೇನಾಗುತ್ತೋ ಏನಾಗುತ್ತೋ ಅಂತ, ನೀವೇ ಹೇಳಬೇಕು. ಟಿಕ್ ಟಾಕ್ ಬಂದರೆ ಒಳ್ಳೆಯದಾ, ಬರದೇ ಇದ್ರೆ ಒಳ್ಳೆಯದಾ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಸರ ಒಂದು ಲೈಕ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.